ಸ್ಪೆಷಲ್ನಲ್ಲಿ ನಾನಿವತ್ತು ನಿಮಗೆ ಉತ್ತರ ಕರ್ನಾಟಕದ ಫೇಮಸ್ ಜೋಳದ ರೊಟ್ಟಿ, ಎಣ್ಣೆಗಾಯಿ ಬದನೆಕಾಯಿ ಆಮೇಲೆ ಚಟ್ನಿ ಪುಡಿನ ಪರ್ಚೇಸ್ ಕೊಡ್ತೀನಿ. ಯಾಕಂದರೆ ಇತ್ತೀಚೆಗೆ ಬೆಂಗಳೂರಿನಲ್ಲಂತೂ ನಾರ್ತ್ ಕರ್ನಾಟಕದ ಫೇಮಸ್ ಡಿಶ್ ಆಗಿಬಿಟ್ಟಿದೆ. ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲ, ಎಲ್ಲ ಭಾಗದಿಂದ ಬಂದವರು ಕೂಡ ಈ ರೊಟ್ಟಿ ಮತ್ತು ಎಣ್ಣೆಗಾಯಿ ಬದನೆಕಾಯಿನ ಇಷ್ಟಪಡ್ತಿದ್ದಾರೆ. ಬನ್ನಿ, ಶ್ರೀನಿಧಿ ರಿಯಲ್ ಫುಡ್ನಲ್ಲಿ ಯಾವ ರೀತಿ ಜೋಳದ ರೊಟ್ಟಿ ಊಟ ಇಷ್ಟಪಡ್ತಾರೆ, ಯಾವ ರೀತಿ ತಯಾರಾಗುತ್ತೆ ಅಂತ ನೋಡೋಣ. ಶ್ರೀನಿಧಿ ಫಾಸ್ಟ್ ಫುಡ್ ನ ಕಿಚನ್ ನಲ್ಲಿ ಇದ್ದೀನಿ. ಬಿಸಿ ಬಿಸಿ ರೊಟ್ಟಿ ತಯಾರಾಗ್ತಾ ಇದೆ, ಬೇರೆ ಬೇರೆ ಕರೀಸ್ ಎಲ್ಲ ತಯಾರಾಗ್ತಾ ಇದೆ. ಬನ್ನಿ, ರೊಟ್ಟಿ ಎಕ್ಸ್ಪರ್ಟ್ ನಮ್ಮ ಜೊತೆ ಇದ್ದಾರೆ. ಏನು ರೊಟ್ಟಿ ತಯಾರು ಮಾಡ್ತಿದ್ದಾರೆ, ಎಷ್ಟು ಜನ ಇವ್ರು ರೊಟ್ಟಿನ ಇಷ್ಟಪಟ್ಟಿದ್ದಾರೆ ಅವ್ರನ್ನ ಕೇಳೋಣ. ನಿಮ್ಮ ಹೆಸರು? ನನ್ನ ಹೆಸರು ಸರಸ್ವತಿ. ಸರಸ್ವತಿ ಅವರು ಎಷ್ಟು ವರ್ಷದಿಂದ ರೊಟ್ಟಿ ಮಾಡ್ಕೊಳ್ತಾ ಇದ್ದೀರಾ? ಈಗ 8 ವರ್ಷದಿಂದ ಮಾಡ್ಕೊಡ್ತಾ ಇದ್ದೀವಿ. ಹೌದಾ? ನಿಮ್ಮೂರು ಯಾವುದು? ಗುಲ್ಬರ್ಗ. ಸೊ ರೊಟ್ಟಿ ನಿಮ್ಮ ದಿನಕ್ಕೆ ಎಷ್ಟು ಮಾಡ್ತೀರಾ ರೊಟ್ಟಿ? 2000 ರೊಟ್ಟಿ ಮಾಡ್ತೀನಿ. 2000 ರೊಟ್ಟಿ ಮಾಡ್ತೀರಾ. ನಿಮ್ಮ ರೊಟ್ಟಿ ತುಂಬಾ ಇಷ್ಟಪಡ್ತಾರೇನೋ ಅಲ್ವಾ? ತುಂಬಾ ಜನ ಬರ್ತಾರೆ ಇಲ್ಲಿ ರೊಟ್ಟಿ ಊಟ ಮಾಡೋದಕ್ಕೆ. ಸೊ ಏನು ಅನ್ಸುತ್ತೆ, ತುಂಬಾ ಜನ ಬಂದು ರೊಟ್ಟಿಗೆ ಊಟ ಮಾಡ್ಕೊಂಡು ಹೋಗ್ತಾರೆ, ಚೆನ್ನಾಗಾಯ್ತು ಅಂತ ಹೇಳ್ತಾರೆ. ಈ ಬಿಸಿ ಬಿಸಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಎಣ್ಣೆ ಬದನೆಕಾಯಿ, ಕಾಳಿನ ಪಲ್ಯ, ಏನೇನೋ ಡಿಫ್ರೆಂಟ್ ವೆರೈಟಿ ಕರೀಸ್ ಮಾಡ್ತಾರೆ. ಬನ್ನಿ, ಅಂದರೆ ಏನೆಲ್ಲ ಇವತ್ತು ಈ ರೊಟ್ಟಿಗೆ ಕರೀಸ್ ಯಾವ್ದು ಮ್ಯಾಚ್ ಇದೆ, ಏನು ಮಾಡಿದ್ದಾರೆ ಅಂತ ಕೇಳೋಣ ಬನ್ನಿ. ಬದನೆಕಾಯಿ ಪಲ್ಯ, ಚಟ್ನಿ ಪುಡಿ ತಿಂದ್ಬಿಟ್ಟು ಇವಾಗಷ್ಟೇ ಅಂತ ಖಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನೇ ಕೇಳೋಣ ಬನ್ನಿ, ಯಾವ ತರ ಇತ್ತು ಊಟ, ಎಷ್ಟು ಇಷ್ಟ ಆಯ್ತು ರೊಟ್ಟಿ ಊಟ ಅಂತ. ಸೊ ನಿಮ್ಮ ಹೆಸರು? ಮಾನಸ. ಓಕೆ, ರೊಟ್ಟಿ ಊಟ ಮಾಡಿದ್ರಿ ಇವಾಗ. ಸೊ ಹೆಂಗಿತ್ತು ಊಟ? ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಓಕೆ, ಏನ್ ಇಷ್ಟ ಆಯ್ತು ಅದ್ರಲ್ಲಿ? ಪಲ್ಯ, ಚಟ್ನಿ ಪುಡಿ, ಯಾವ? ಒಬ್ಬಟ್ಟು ತುಂಬಾ ಇಷ್ಟ ಆಯ್ತಾ? ಬಟ್ ಅನ್ಲಿಮಿಟೆಡ್ ಇದ್ರೆ ಚೆನ್ನಾಗಿರುತ್ತೆ. ಓಕೆ, ನಿಮ್ಮ ಹೆಸರು? ಅನು. ನೀವು ಊಟ ಮಾಡಿದ್ರಿ ಇವಾಗ? ಸೊ ಹೆಂಗಿತ್ತು ಊಟ? ಊಟ ತುಂಬಾ ಚೆನ್ನಾಗಿತ್ತು. ರೊಟ್ಟಿ ಇಷ್ಟನಾ ನಿಮ್ಗೆ? ರೊಟ್ಟಿ ಇಷ್ಟ, ತುಂಬಾ ಇಷ್ಟ. ಸೊ ಇನ್ನೊಬ್ರು ಇದ್ದಾರೆ, ನಿಮ್ಮ ಹೆಸರು? ಸುರೇಖಾ. ನೀವು ಯಾವಾಗಲೂ ಬರ್ತಾ ಇರ್ತೀರಾ ಇಲ್ಲಿಗೆ? ಅವಾಗ ಆಫೀಸ್ ಹತ್ರ ಇದೆ, ಸೊ ಅವಾಗ ಬರ್ತಾ ಇರ್ತೀರಾ. ಸೊ ಊಟ ಇಷ್ಟನಾ? ರೊಟ್ಟಿ ಊಟ ನಿಮ್ಗೆ? ತುಂಬಾ ಇಷ್ಟ. ಹೌದಾ? ಉಸ್ತುವಾರಿ ನೋಡ್ಕೊಳ್ತಾ ಇರುವಂತಹ ಸಾಯಿರಾಮ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನೇ ಕೇಳೋಣ ರೊಟ್ಟಿಗೆ ಇಲ್ಲಿ ಎಷ್ಟು ಮಟ್ಟಿಗೆ ಬೇಡಿಕೆ ಇದೆ ಅಂತ. ಸರ್ ನಮಸ್ಕಾರ. ಸೊ ನಿಮ್ಮ ಒಂದು ಹೋಟ್ಲಿಗೆ ಎಷ್ಟು ಜನ ಬರ್ತಾರೆ ದಿನಕ್ಕೆ? ಅಂದರೆ ಗ್ರಾಹಕರಿಗೆ ಏನೆಲ್ಲ ಇಷ್ಟ ಆಗುತ್ತೆ, ರೊಟ್ಟಿ ಪಲ್ಯ ಇರ್ಬೋದು, ಸೊ ಏನಂತೀರಾ? ನಮ್ಮಲ್ಲಿ ಈಗ ದಿನಕ್ಕೆ 1-1.5 ಜನ ರೊಟ್ಟಿ ತಿನ್ನಲಿಕ್ಕೆ ಅಂತ ಬರ್ತಾರೆ. ಆ್ಯಕ್ಚುಲಿ ನಮ್ಮಲ್ಲಿ ರೊಟ್ಟಿಯ ಬೇಡಿಕೆ ತುಂಬ ಇದೆ. ಆದರೆ ನಮ್ಮಲ್ಲಿ ಹಲವು ತಮ್ಮದ ಬಾಜಿಗಳು ಮತ್ತು ರೊಟ್ಟಿಗೆ ಬೇಕಾದ ಕೆಲವು, ಒಂದು ದಿವಸ ನಾವು 3 ಥರ ಪಲ್ಯ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಒಂದು ದಿವಸ ಆಲೂಗಡ್ಡೆ, ಒಂದು ದಿವಸ ಬದನೆಕಾಯಿ, ಒಂದು ದಿವಸ ಕಾಳು ಪಲ್ಯ ಮತ್ತು ಸೊಪ್ಪಿನ ಪಲ್ಯ. ಈ ರೀತಿ ಗ್ರಾಹಕರಿಗೆ ಯಾವ ರೀತಿ ಬೇಕಾ ಒಂದು ಎಲ್ಲ ವಿವರಗಳನ್ನು ಕೇಳಿ ಅವರಿಗೆ ತಕ್ಕಂತೆ ನಾವು ಅಭಿಪ್ರಾಯ ಅವರ ತಕ್ಕಂತೆ ಪದಾರ್ಥಗಳನ್ನು ಮಾಡಿ ಅವರ ಮೆಚ್ಚಿಗೆ ನಾವು ಕಳಿಸಿದ್ದೇವೆ. ಇಷ್ಟರವರೆಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಂದ್ರೆ ಚಟ್ನಿ ಪುಡಿ ಮತ್ತೆ ಕೆಂಪು ಚಟ್ನಿ ಅಂತ ಹೇಳಿ ಮಾಡ್ತಾರೆ. ಸೊ ಅದು ಮಾಡಿಸ್ತೀರಾ ಇಲ್ಲಿ? ಹೌದು, ಉತ್ತರ ಕನ್ನಡ ಜಿಲ್ಲೆಯದು ಕೆಂಪು ಚಟ್ನಿ ಮತ್ತು ಅದೊಂದು ಕಡಲೆಪುಟ್ಟಿ ಚಟ್ನಿ ಉಂಟು. ಕಡಲೆಪುಟ್ಟಿ ಚಟ್ನಿಗೆ ತುಪ್ಪ ಹಾಕಿ ತಿಂತಾರೆ. ಅದೊಂದು ನಮ್ಮ ಸೌತ್ ಇಂಡಿಯನ್ ತಿನ್ನೋದಿಲ್ಲ, ಉತ್ತರ ಕನ್ನಡದವರಿಗೆ ಮಾತ್ರ ಅದು ಪ್ರಿಪರೇಷನ್. ಮತ್ತೆ ಹೋಳಿಗೆ, ಬಿಸಿ ಹೋಳಿಗೆ ನಾವು ಕೊಡ್ತೇವೆ, ಅಲ್ಲಿ ಲೈವ್ ಮುಖಾಂತರ ಮಾಡಿ ಅಲ್ಲೇ ತುಪ್ಪ ಹಾಕಿ ಎಲ್ಲ ಸೌಕರ್ಯ ನಮ್ಮ ಹತ್ರ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ಒಟ್ಟಾರೆ ಶ್ರೀನಿಧಿಯಲ್ಲೂ ಕೂಡ ರೊಟ್ಟಿ ಊಟಕ್ಕೋಸ್ಕರನೇ ಎಷ್ಟೆಂದು ದೂರದಿಂದ ಎಲ್ಲ ಬರ್ತಾರೆ. ಸೊ ಡೈಲಿ ಇಷ್ಟು ಕಸ್ಟಮರ್ಸ್ ಬರ್ತಾರೆ, 1000ಕ್ಕಿಂತ ಹೆಚ್ಚು ಬರ್ತಾರೆ ಅಂತ ಸಾಯಿರಾಮ್ ಶೆಟ್ಟಿ ಹೇಳ್ತಾ ಇದ್ರು. ಸೊ ಇದರ ಒಂದು ಉಸ್ತುವಾರಿ ಅಂದರೆ ಇದರ ಒಟ್ಟಾರೆ ಮಾಲೀಕರಿರುವಂತಹ ರಾಘವೇಂದ್ರ ಶೆಟ್ಟಿ ಅವರನ್ನ ಮಾತಾಡ್ಸೋಣ ಬನ್ನಿ, ಅವ್ರೇನು ಹೇಳ್ತಾರೆ. ಫಾಸ್ಟ್ ಫುಡ್ನ ಮಾಲೀಕರಾದಂತಹ ರಾಘವೇಂದ್ರ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರನ್ನ ಕೇಳೋಣ ಎಂತೆಂಥ ಗ್ರಾಹಕರು ಬರ್ತಾರೆ, ರೊಟ್ಟಿ ಊಟದ ಅವರ ಒಂದು ಸ್ಪೆಷಲ್ ಏನು ಅಂತ. ಸೊ ನಮಸ್ಕಾರ ಸರ್. ನಮಸ್ಕಾರ. ಸೊ ನಿಮ್ಮ ಒಂದು ರೊಟ್ಟಿ ಊಟದ ಸ್ಪೆಷಲ್ ಏನಂತೀರಾ? ಯಾಕಂದರೆ ತುಂಬ ಜನ ಗ್ರಾಹಕರು ಬಂದು ಇಷ್ಟಪಟ್ಟು ತಿನ್ಕೊಂಡು ಹೋಗ್ತಾರೆ. ಶ್ರೀನಿಧಿಯ ರೊಟ್ಟಿ ಊಟ ಮತ್ತು ಕರೀಸ್ನ ಸ್ಪೆಷಲ್ ಏನು ಅಂತೀರಿ? ನಮ್ಮ ಸಂಸ್ಥೆ ಹೆಸರು ಶ್ರೀನಿಧಿ ರಿಯಲ್ ಫುಡ್ ಅಂತ. ಶ್ರೀನಿಧಿ ರಿಯಲ್ ಫುಡ್ ಒಳಗಡೆ ಬಂದರೆ
ರೈಟ್ ಸೈಡಿಗೆ ಹೋಳಿಬೇಲು ಅರಮನೆ ಅಂತ ಸಿಗುತ್ತೆ. ಅದರಲ್ಲಿ ಲಕ್ಸುರಿ ಚಾಟ್ಸ್, ಜ್ಯೂಸ್, ಚಾಟ್ ಸೈಜ್ ಐಟಮ್ಗಳು ಸಿಗುತ್ತೆ. ಅದರ ಒಳಗಡೆ ಹೋದರೆ ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ. ಲೆಫ್ಟ್ ಸೈಡಿಗೆ ಬಂದರೆ ಬೈಲು ಮನೆ ಅಂತ ಇದೆ. ಆ್ಯಕ್ಚುಲಿ ಇವತ್ತಿನ ದಿನ ಈ ಜಂಕ್ ಫುಡ್ ಹಾವಳಿಯಿಂದ ಈ ಹಳ್ಳಿಯ ಫುಡ್ಡನ್ನು ಜನ ಮರಿತಾ ಇದ್ದಾರೆ ಅಂತ ಹೇಳಿದ್ರೆ ನಶಿಸಿ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ನಂಗೆ ನೋಡೋಕೆ ಹೋದರೆ ಫಾರಿನರ್ಸು ಮತ್ತು IT ಕಂಪ್ನಿಯಲ್ಲಿ ಕೆಲಸ ಮಾಡತಕ್ಕಂಥವ್ರು ಎಲ್ಲರೂ ಕೂಡ ಊಟಕ್ಕೆ ಬರ್ತಾರೆ. ಒಂಥರ ಆಶ್ಚರ್ಯ ಕೂಡ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಇವತ್ತು ಹಳ್ಳಿ ಜೋಳದ ರೊಟ್ಟಿ ತಿನ್ನೋರು ಎಲ್ಲ ಹಳ್ಳಿ ಕಡೆಯವರು ಅಂತ ನಾವು ಅಂದ್ಕೊಂಡಿದ್ವಿ. ಸಿಟಿ ಏನಿದೆ ಇವತ್ತು ಜಂಕ್ ಫುಡ್ಗೆ ಆ್ಯಡ್ ಆದವರು ಅವರು ಕೂಡ ಇಲ್ಲಿ ಬಂದು ಊಟ ಮಾಡೋದನ್ನು ಗಮನಿಸಿದ್ರೆ ನಮಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಉತ್ತರ ಕರ್ನಾಟಕದವ್ರ ಭಾಗದವ್ರು ಮಾತ್ರ ಊಟ ಮಾಡ್ತಾರೆ ಅಂತ. ಈಗ ಹಾಗಾಗಿಲ್ಲ, ಬೆಂಗಳೂರಲ್ಲಿ ಹುಟ್ಟಿ ಬೆಳೆದವರು ಕೂಡ ಬಂದು ಊಟ ಮಾಡ್ತಾ ಇದ್ದಾರೆ. ಅದನ್ನ ನೋಡಿದ್ರೆ ನಮಗೆ ನಿಜಕ್ಕೂ ಖುಷಿ ಆಗ್ತಾ ಇದೆ. ಈಗ ನಾರ್ತ್ ಕರ್ನಾಟಕ ಊಟ ಅಂತಂದ್ರೆ ಅಲ್ಲಿಯವರೇ ಬೇಕಾಗುತ್ತೆ ಅಡಿಗೆಗೆ. ಎಲ್ಲಿಂದ ಕರ್ಕೊಂಡ್ ಬಂದಿದ್ರು ಅವ್ರನ್ನೆಲ್ಲ? ಖಂಡಿತವಾಗ್ಲು ಈಗ ನೋಡಿ, ನಾವು ಏನು ಸೌತ್ ಇಂಡಿಯನ್ ಫುಡ್ ದೋಸೆ ಮಸಾಲೆ ನಿಮ್ಗೆ ಗೊತ್ತಿದೆ, ಉಡುಪಿಯವರು ಅದಕ್ಕೆ ಎಕ್ಸ್ಪೋರ್ಟ್. ಆದರೆ ಈ ಒಂದು ರೊಟ್ಟಿ ಊಟ ಮಾಡಲಿಕ್ಕೆ ನಾವು ಆ ಭಾಗದವರೇ, ಅಂದರೆ ನನ್ನಲ್ಲಿ ರಾಯಚೂರು, ಬಿಜಾಪುರ, ಧಾರವಾಡ ಆ ಭಾಗದ ಬಾಣಸಿಗರನ್ನೇ ಇಟ್ಕೊಂಡು ನಾವು ಮಾಡ್ತಾ ಇದ್ವಿ. ತುಂಬ ಖುಷಿಯಾಗಿ ಕಸ್ಟಮರ್ಸ್ ಹೋಗ್ತಾ ಇದ್ದಾರೆ. ಭಾರಿ ರುಚಿಯಾಗಿ ಅಡುಗೆ ಖುಷಿಯಿಂದ ಅವರು ಕೂಡ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ ರಾಘವೇಂದ್ರ ಅವರೇ. ಓಕೆ, ಸೊ ವೀಕ್ಷಕರೇ ನೋಡಿದ್ರಲ್ಲ, ರಾಘವೇಂದ್ರ ಅವ್ರು ಹೇಳ್ತಾ ಇದ್ರು. ಸೊ ಗ್ರಾಹಕರು ಅವರ ಇಷ್ಟ ಪ್ರಕಾರ ಅವ್ರಿಗೆ ಏನು ಬೇಕು ಅನ್ನೋದನ್ನ ಪ್ರಕಾರ ನೋಡಿಬಿಟ್ಟು ಅವರಿಗೆ ಬೇಕಾಗಿರುವಂಥ ವೆರೈಟಿ ಮೆನುನ ರೆಡಿ ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ಸೊ ಡೈಲಿ ತುಂಬ ಜನ ಬರ್ತಾರೆ, ಫಾರಿನರ್ಸ್ ಕೂಡ ಬರ್ತಾರೆ ರೊಟ್ಟಿ ಊಟ ಮಾಡೋದಕ್ಕೆ ಅಂತ. ನಿಜ, ರೊಟ್ಟಿ ಊಟ ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ತುಂಬಾ ಫೇಮಸ್ ಆಗಿದೆ ಅಂತ ಹೇಳ್ಬೋದು. ಬರೀ ನಾರ್ತ್ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಕಡೆಯಿಂದ ಬಂದವರು ಕೂಡ ರೊಟ್ಟಿ ಊಟನ ಇಷ್ಟಪಡ್ತಾ ಇದ್ದಾರೆ. ಸೀಸನ್ ಫುಡ್ನಲ್ಲಿ ನೋಡಿದ್ರಲ್ವಾ, ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್ ರೊಟ್ಟಿ ಮತ್ತು ಅದಕ್ಕೆ ಕಾಂಬಿನೇಷನ್ ಎಣ್ಣೆಗಾಯಿ, ಬದನೆಕಾಯಿ, ಕೆಂಪು ಚಟ್ನಿ. ಸೊ ಮುಂದಿನ ವಾರ ಇದೇ ರೀತಿ ಸೀಸನ್ ಫುಡ್ನಲ್ಲಿ ಮತ್ತೊಂದು ವಿಶೇಷವಾದಂಥ ಅಡುಗೆನ ಪರಿಚಯ ಮಾಡ್ಕೊಡ್ತೀನಿ. ಅದೇ ರೀತಿ ಸೀಸನಲ್ ಫುಡ್ ಜೊತೆಗೆ ನಿಮಗೆ ಶಾಪಿಂಗ್ನ ಮಜಾ ಕೂಡ ಇರುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.